ವಾಕ್ಯದಲ್ಲಿ ನೋಡ್ತೇವೆ, ಆಮೋಷನ ಮಗನಾಗಿರುವಂಥ ಪ್ರವಾದಿಯಾದಂಥ ಯೆಶಾಯನು ಹಿಜ್ಕೀಯ ರಾಜನ ಕಡೆ ಬಂದು ಹೇಳ್ತಾ ಇದ್ದಾನೆ, ಹಿಜ್ಕೀಯ, ನೀನು ಸಾಯೋ ಟೈಮ್ ಬಂದಿದೆ, ಅದಕ್ಕೆ ನಿನ್ನ ಮನೆಯನ್ನ ವ್ಯವಸ್ಥೆ ಮಾಡು. ನೀನು ಬಹಳ ಇಂಪಾರ್ಟೆಂಟ್ ವಾಕ್ಯ, ಚೆನ್ನಾಗಿ ಕೇಳಿಸ್ಕೋಬೇಕಿದ್ದಾನೆ ನೀವು. ನಿನ್ನ ಮನೆಯನ್ನ ವ್ಯವಸ್ಥೆ ಮಾಡು. ಯಾಕೆ? ನೀನು ಸಾಯ್ತಾ ಇದೀಯ ನೀನು. ಅಂದ್ರೆ ದೇವರಿಗೆ ಒಂದು ಕಾಳಜಿ ಇದೆ. ಏನು ಅಂತಂದ್ರೆ, ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಅಥವಾ ಯಜಮಾನಿ ಸಾಯೋದಕ್ಕಿಂತ ಮುಂಚೆ ಮನೆಯನ್ನ ಕ್ರಮಪಡಿಸಿ ಸಾಯಬೇಕು ಅಂತ ಅರ್ಥ. ಅದು ಹಂಗೇನಾ? ಬೇರೆ ಅರ್ಥ ಆಗ್ತದೆ ನಿಮ್ಗೆ ವಾಕ್ಯ? ಹಂಗಂದ್ರೆ ಮುಂದೆ ಹೇಳ್ತೀನಿ. ಹಂಗೇನಾ? ಅಂದ್ರೆ ದೇವರು ಆಲಯವನ್ನ ಮಾತ್ರವೇ ನೋಡ್ತಾ ಇಲ್ಲ, ನಿನ್ನ ಮನೆಗಳನ್ನ ಕೂಡ ದೇವರು ಎಷ್ಟು ಪ್ರೀತಿ ಮಾಡ್ತದ ನೋಡು. ಹೌದಲ್ಲ? ನಿಮ್ಮ ಮನೆಗಳನ್ನ ಕೂಡ ದೇವರು ಪ್ರೀತಿ ಮಾಡ್ತದ. ಯಾಕೆ? ನಿಮ್ಮ ಮನೆಯಲ್ಲಿ ಆತನು ಇರ್ತಾನೆ. ನಿಮ್ಮ ಮನೆಗಳಲ್ಲಿ ದೇವರ ಪ್ರಸನ್ನತೆ ಇಳಿದು ಬರುತ್ತೆ. ಅದಕ್ಕೆ ದೇವರು ಹೇಳ್ತಾನೆ, ಹಿಜ್ಕೀಯ, ನಿನ್ನ ಮನೆಯನ್ನು ಕೂಡ ಸ್ವಲ್ಪ ನೆಟ್ಟಿಗಿಟ್ಕಪ್ಪ. ಅಂದ್ರೆ ನಾವು ಆಲಯದಲ್ಲಿ ಮಾತ್ರವೇ ಪ್ರಾರ್ಥನೆ ಜೀವನ, ಆಲಯದಲ್ಲಿ ಮಾತ್ರವೇ ಆರಾಧನೆಗಳು, ಆಲಯದಲ್ಲಿ ಮಾತ್ರ ಕೂಡ ವಿಷಯದಲ್ಲಿ ಕ್ರಮ ಅಲ್ಲ, ಮನೆಯಲ್ಲಿ ಕೂಡ ಒಂದು ವ್ಯವಸ್ಥಿತವಾದಂಥ ಪ್ರಾರ್ಥನೆ ಜೀವಿತ, ಮನೆಯಲ್ಲಿ ಕೂಡ ಒಂದು ವ್ಯವಸ್ಥಿತವಾದಂಥ ವಾಕ್ಯ ಧ್ಯಾನ, ಕುಟುಂಬದಲ್ಲಿ ಎಲ್ಲರಲ್ಲೂ ಶಿಸ್ತಬದ್ಧವಾದಂಥ ಆತ್ಮೀಯ ಜೀವಿತವನ್ನ ಎಲ್ಲರೂ ಮೇಂಟೈನ್ ಮಾಡಬೇಕು. ಎಲ್ಲಿ? ಮನೆಯಲ್ಲಿ. ಕೆಲವು ಮನೆಯಲ್ಲಿ ಮಮ್ಮಿ ಪ್ರಾರ್ಥನೆ ಮಾಡಿದ್ರೆ ಡ್ಯಾಡಿ ಪ್ರಾರ್ಥನೆ ಮಾಡಂಗಿಲ್ಲ. ಡ್ಯಾಡಿ ಮೊಬೈಲ್ ಇಟ್ಕೊಂಡು ಹೊರಗೆ ನಿಂತಿರ್ತಾನೆ. ಪಾಪ ಮಮ್ಮಿ ಕರೀತಾರೆ, ಬಾರಿ ಪ್ರಾರ್ಥನೆ ಮಾಡೋಣ ಅಂದ್ರೆ, ಇಲ್ಲಮ್ಮ ಸ್ವಲ್ಪ ಅರ್ಜೆಂಟ್ ಕಾಲ್. ಅರ್ಜೆಂಟ್ ಕಾಲ್ ಇರೋಂಗಿಲ್ಲ, ಅವನಿಗೆ ಪ್ರಾರ್ಥನೆ ಮಾಡಕ್ ಮನಸ್ಸಿರಲ್ಲ ಆ ಟೈಮಿಗೆ ಅಷ್ಟೇ. ಒಂದ್ ವೇಳೆ ತಂದೆ ತಾಯಿ ಕೂತಾರಂತಂದ್ರೆ ಮಕ್ಕಳು ಪ್ರಾರ್ಥನೆಗೆ ಕೂಡೋದಿಲ್ಲ. ಮಕ್ಕಳು ಏನ್ ಮಾಡ್ತಾರೆ ಗೊತ್ತ? ಅವಾಗ ಹೊರಗಡೆ ಎಲ್ಲ ಹೋಗ್ತಾರೆ, ಬೆಡ್ರೂಮಲ್ಲಿ ಇರ್ತಾರೆ, ಸುಮ್ಮನೆ ಹೋಮ್ವರ್ಕ್ ಕೊಟ್ಟಾರೆ, ಸುಮ್ಮನೆ ಎಕ್ಸಾಮ್ ಇದಾವೆ, ಸ್ಲಿಪ್ ಟೆಸ್ಟ್ ಇದಾವೆ, ಈ ಡ್ರಾಮಾಗಳು ಮಾಡ್ತಾರೆ. ಯಾಕೆ? ಪ್ರಾರ್ಥನೆ ಮಾಡೋಕೆ ಮನಸ್ಸಿಲ್ಲ. ನೀನು ಇಲ್ಲಿ ಮಾತ್ರ ಕ್ರಮವಾಗಿದ್ದು ಮನೆಯಲ್ಲಿ ಅಕ್ರಮವಾಗಿ ನಡೆದ್ರು ಕೂಡ ದೇವ್ರನ್ನ ಆಶೀರ್ವಾದ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ ತಾನೇ, ನನ್ನ ಮನೆಯಲ್ಲಾಗಲಿ, ನನ್ನ ವ್ಯಕ್ತಿಗತ ಜೀವನದಲ್ಲಾಗಲಿ, ಸಭೆಯಲ್ಲಾಗಲಿ ತುಂಬ ಕ್ರಮವಾಗಿರೋದಕ್ಕೆ ನನ್ನನ್ನು ದೇವರು ಯಾವಾಗ ಆಶೀರ್ವಾದ ಮಾಡೋನೋ ನನಗೆ ಗೊತ್ತಿಲ್ಲ. ದಾವೀದನಂತ ಇದ್ದಾನೆ, ನಾನು ದೇವರ ಆಲಯದಲ್ಲಿ ಇರ್ತಾನೆ, ಆತನ ಮಂದಿರದಲ್ಲಿ ಪ್ರತಿದಿನವೂ ಜೀವಮಾನ ಕಾಲವೆಲ್ಲ ನಾನು ಅಲ್ಲಿ ನಿವಾಸ ಮಾಡ್ತಾನೆ. ಶುಭವು ಕೃಪೆ ನನ್ನನ್ನು ನೀನು ಕ್ರಮವಾಗಿದ್ದು ಅವು ಹಿಂಬಾಲಿಸುವಂತೆ ಮಾಡ್ಕೋಬೇಕು. ಅದನ್ನು ಬಿಟ್ಟು ಅವು ಯಾರ್ಯಾರು ಕೊಡ್ತಾರಂತ ಆ ಚರ್ಚ್ಗೆ, ಈ ಚರ್ಚ್ಗೆ, ಆ ಮೀಟಿಂಗ್ಗೆ, ಈ ಮೀಟಿಂಗ್ಗೆ ತಿರುಗಬಾರ್ದು, ಹುಚ್ಚರು ತಿರುಗಿದಂಗೆ. ನಾನು ದೇವ್ರು ಹೇಳಲಿಲ್ಲ ನಿನಗೆ ಅಲ್ಲಿ ಹೋಗೋದು ಆಶೀರ್ವಾದ ಮಾಡ್ತೀನಿ, ಇಲ್ಲೋಗಿ ಆಶೀರ್ವಾದ ಮಾಡ್ತಾನೆ ಅಂತೇಳಿ. ನೀನು ಎಲ್ಲಿದ್ದರೂ ಆಶೀರ್ವಾದ ಮಾಡ್ತಾನೆ, ಕ್ರಮವಾಗಿದ್ದಾಗ ಮಾತ್ರ. ಇವತ್ತು ಎಷ್ಟು ಜನ ಮನೆಗಳಲ್ಲಿ ಕ್ರಮವಾದ ಆತ್ಮೀಯ ಜೀವನ ಇದೆ. ನಾವು ಭಾಳ ಸರಿ ಪಾಸ್ಟ್ಗಳ ಕಡೆ ತಂದು ಕಂಪ್ಲೇಂಟ್ ಕೊಡೋದೇನೆಂದರೆ, ನನ್ನ ಮಗ ಮಾತು ಕೇಳವಲ್ಲ, ನನ್ನ ಮಗಳು ಮಾತು ಕೇಳು. ಮನೆಯಲ್ಲಿ ನೀನು ದೇವ್ರ ಮಾತು ಕೇಳಿದ್ರೆ ಎಲ್ಲರೂ ಮಾತು ಕೇಳ್ತಾರೆ. ಪ್ರಾರ್ಥನೆ ಧ್ಯಾನಗಳಿಲ್ಲ, ವಾಕ್ಯ ಧ್ಯಾನಗಳಿಲ್ಲ. ನಿಮ್ಮ ಮನೆಯಲ್ಲಿ ಒಂದು ಸೋಮಾರಿ ಆತ್ಮ ಕೆಲಸ ಮಾಡ್ತದಾನೆ ಕೆಲವು ಮನೆಗಳಲ್ಲಿ. ಏನಂದರೆ, ಯಾವಾಗ ಬೇಕಾದ್ರೂ ಅವಾಗ ಎದ್ದೇಳೋದು. ಯಾವಾಗೋ ಒಂದ್ಸರಿ ಲೇಟಾಗಿ ಎದ್ದಿ ಅಂದರೆ ಒಂದು ರೀಸನ್ ಇರ್ತದೆ. ಯಾಕಂದ್ರೆ ರಾತ್ರಿ ಲೇಟಾಗಿ ಮಲಗಿದಾರೋ ಏನೋ ಕಾರಣಗಳಿರ್ಬೋದು, ಅನಾರೋಗ್ಯ. ಯಾವಾಗ ಬೇಕಾದ್ರೆ ಅವಾಗ ಎದ್ದೇಳೋದು, ಯಾವಾಗ ಬೇಕಾದ್ರೆ ಅವಾಗ ಬ್ರಷ್ ಮಾಡೋದು. ಏನಣ್ಣ ಈ ಸತೀಶ್ ಅಣ್ಣೇನು ಬ್ರಷ್ ಮಾಡೋದು ಹೇಳ್ತಾನೆ, ನಾಷ್ಟ ಮಾಡೋದು. ನೀನು ಸೋಮಾರಿತನದ ಆತ್ಮದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. 8 ಗಂಟೆಗೆ ಮಾಡೋ ನಾಷ್ಟ 9 ಗಂಟೆಗೆ ಮಾಡಿದೆ, 9 ಗಂಟೆಗೆ ಏನಂತಾರೆ ಹೋಗುವಂಥ ಕಾಲೇಜ್ 11 ಗಂಟೆಗೆ ಹೋದೆ. ಏನು ಒಂಥರ ಕ್ರಮವಿಲ್ಲದ ಜೀವನ. ನಿನ್ನ ಮೇಲೆ ದೇವ್ರ ಆತ್ಮನೋ ಕಾರ್ಯ ಮಾಡೋದಿಲ್ಲ. ನಿಮ್ಮ ಮನೇಲಿ ಬಂದು ನಾನು ಒಬ್ಬ ನಿಮ್ಮ ಡ್ಯಾಡಿನ, ಅಂಕಲ್ ಇವತ್ತು ನಿಮ್ಮ ಮಗ ಎಲ್ಲಿರ್ತಾನಂದ್ರೆ, ಈ ಟೈಮ ಅವನು ಪ್ರಾರ್ಥನೆ ಮಾಡ್ತಿರ್ತಾನೆ ರೀ, ಹೇಳ್ಬೇಕು ನಿಮ್ಮ ಡ್ಯಾಡಿ ಹಂಗೆ. ಈ ಟೈಮ ಅವನು ಕರೆಕ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾನೆ ಅಂತ ಹೇಳ್ಬೇಕು ಮನೆಯಲ್ಲಿ. 1 ದಿನ 2 ದಿನ ಮಿಸ್ ಆದರೂ ಪರವಾಗಿಲ್ಲ, ಬಟ್ ಮ್ಯಾಕ್ಸಿಮಮ್ ಡೇಸ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು ಮನೆಯಲ್ಲಿ ನೀವು. ಶಾಲೆಗೆ ಹೋಗಿ ಬಂದ ತಕ್ಷಣವೇ ಬ್ಯಾಗ್ ಬಿಸಾಕಿ ಆಟ ಆಡೋಕೆ ಹೋಗೋ ಹುಡುಗರು ಇರ್ತಾರೆ. ಆಮೇಲೆ ಮಕ್ಕ ತೊಳ್ಕೊಲಾರ್ದಂಗೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋರು ಇರ್ತಾರೆ. ಕೆಲವರು ನೀಟಾಗಿ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ವಾಕ್ಯ ಧ್ಯಾನ ಮಾಡಿ ಒಂದು ಸ್ವಲ್ಪ ವಾಕ್ಯ ಓದಿ ಅಥವಾ ಟೀ ಕುಡಿದು ನಂತರ ಅದು ಡಿಸಿಪ್ಲಿನ್ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ನಾನು ನಮ್ಮ ಆತ್ಮೀಯ ಸಭೆಯಲ್ಲಿ ಒಂದು ಹುಡುಗಿನ ನೋಡಿದೆ.
ನಾನು ಶಾಕ್ ಆಗಿದ್ದೇನೆಂದರೆ ಆಕೆ 7 ವರ್ಷದಿಂದ ಹಿಡಿದು ಇಂಜಿನಿಯರಿಂಗ್ ಮುಗಿಯೋವರೆಗೂ ಪ್ರತಿದಿನ ಸಂಜೆ ಕಾಲೇಜಿಂದ ಬಂದ ತಕ್ಷಣವೇ ಹೈಸ್ಕೂಲಿಂದ ಬಂದು 7ನೇ ಕ್ಲಾಸಿಂದ ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಕಾಲೇಜು ಬಂದ ತಕ್ಷಣವೇ ಒಬ್ಬ ಪಾಸ್ಟರ್ ಮಗಳಾಕಿ ಬ್ಯಾಗ್ ಒಂದು ಕಡೆ ಇಟ್ಟು ಡೈರೆಕ್ಟ್ ಬಾತ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಕರೆಕ್ಟ್ ಬಂದು ಒಂದು ಕಡೆ ಕೂತು ಸ್ವಲ್ಪ ಹೊತ್ತು ವಾಕ್ಯ ಧ್ಯಾನ ಮಾಡಿ ಟೀ ಕುಡಿದು ಆಮೇಲೆ ಮಾತಾಡ್ತಿದ್ಲು ಎಲ್ಲರ ಜೊತೆಗೆ. ನಾನು ಅದು ನೋಡಿ ಆಶ್ಚರ್ಯ ಅನ್ನಿಸ್ತು.